ಬೇಬಿ ನನ್ ಯಾವುದೋ ಒಂದು ಎರಡು ತಿಂದ್ಬಿಟ್ಟು ಹೋಗೋದಲ್ಲ. ಯಾರು ಕಣ್ಣು ಹಾಕ್ಬೇಡ್ರಪ್ಪ ಆಮೇಲೆ ನನ್ನ ಗಂಡಂಗೆ. ವೆಜ್ ತಿನ್ನಕ ಬಂದಿದ್ದೀವಿ, ನಾನ್ ವೆಜ್ ಇರ್ಬೇಕು. ಜಸ್ಟ್ ದಿನ ಮೇಲೆ ಎಷ್ಟು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ಎಷ್ಟು ಗೋಟು ಇದೇ ಪ್ರೂಫ್ ಇದೆ, ಎಲ್ಲ ಅಟ್ಯಾಚ್ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಿಂದ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ, ಮನೇಲಿ ಕುಕ್ ಮಾಡೋದಕ್ಕೆ ಮೂಡಿಲ್ಲ, ಸೊ ಎಲ್ಲಾದರೂ ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ರೆಸ್ಟೋರೆಂಟ್ಗೆಲ್ಲ ಹೋದರೆ ಓಕೆ ಅದು ಚೆನ್ನಾಗಿರುತ್ತೆ, ಬಟ್ ಈ ಬೊಫೆಟ್ ಟೈಪ್ ಟ್ರೈ ಮಾಡಬೇಕು ಅಂತ ಇಲ್ಲಿಗೆ ಬಂದಮೇಲೆ ನಾನು ಒಂದ್ಸರಿನೂ ಆ ಥರ ಟ್ರೈ ಮಾಡಿಲ್ಲ. ರಾಕೇಶ್ ಅಂತೂ ತುಂಬ ಸರಿ ಹೇಳ್ತಾನೆ ಇದ್ರು, ಸಖತ್ತಾಗಿರುತ್ತೆ ಅಲ್ಲಿ, ಡಿಫ್ರೆಂಟ್ ಐಟಮ್ಸ್ ಇರುತ್ತೆ, ಚೆನ್ನಾಗಿ ಅನ್ಸುತ್ತೆ. ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಮಾಡ್ಬೇಕು ಅನ್ಕೊಂಡಿದೀನಿ ಇವತ್ತು. ಸೊ ಬನ್ನಿ ನೋಡೋಣ ಯಾವ್ಯಾವ ತರ ಇರುತ್ತೆ ಅಂತ, ಅಂದ್ರೆ ಎಕ್ಸ್ಪೆಕ್ಟೇಷನ್ ತರಾನೇ ಇರುತ್ತಾ, ಹೆಂಗಿರುತ್ತೆ ಏನು ಅಂತ ನಿಮ್ಗೂ ತೋರಿಸ್ತೀವಿ. ಈ ರೆಸ್ಟೋರೆಂಟ್ಗೆ ನಮ್ಮ ಮನೆಯಿಂದ ಒಂದು 5 to 10 minutes ಡ್ರೈವ್ ಅಷ್ಟೇ. ನಾವು ಆಲ್ಮೋಸ್ಟ್ 1:30ಗೆಲ್ಲ ರೀಚ್ ಆಗೋದ್ವಿ. ಹಾಗೆ ಒಳಗಡೆ ಹೋಗಿದ ತಕ್ಷಣವೇ ಗಣೇಶ ಮೂರ್ತಿ ನೋಡಿ ನಿಜವಾಗ್ಲೂ ಒಳ್ಳೆ ವೈಬ್ ಬಂತು. ಆ್ಯಂಡ್ ನಾವು ಹೋದಾಗ ಸ್ವಲ್ಪ ಜನ ಇದ್ರು, ತುಂಬ ಜನ ಏನಿರಲಿಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ನಾವು ಶೇರ್ ಮಾಡಿದ್ವಿ, ಲೈಕ್ $57 ಆಗಿತ್ತು ಅಂತ. ಬಟ್ ಇಲ್ಲಿ ಕೂಡ ಸೇಮ್, ಲೈಕ್ ಪರ್ ಪರ್ಸನ್ಗೆ $26 ಆಯಿತು ನಮಗೆ. ಬಟ್ ಇಲ್ಲೇನಂದರೆ ವೈಡ್ ವೆರೈಟೀಸ್ ತಿನ್ಬೋದು. ಫಸ್ಟ್ ನಾವು ನಾನ್ ವೆಜ್ಜೇ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ನಾನ್ ವೆಜ್ಜೇ ತೊಗೊಂಡ್ವಿ. ಹೆಂಗನ್ಸ್ತು? ಜಸ್ಟ್ ದಿನ ಮೇಲೆ ಎಷ್ಟು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ಸಕ್ಕತ್ತಾಗಿ ನಾನ್ ವೆಜ್ಜಿಗೆ ವರ್ತ್ ಅನ್ಸುತ್ತಾ? ವೆಜ್ಜಲ್ಲಿ ಆಪ್ಷನ್ ಜಾಸ್ತಿ ಇರೋದು. ಬಟ್ ವೆಜ್ ಕರಿ ಸಕ್ಕತ್ತಾಗಿದೆ, ಮಟನ್ ಕರಿ. ಓಯ್ ವೆಜ್ ತಿನ್ನಲ್ವಾ? ವೆಜ್ ತಿನ್ನಕ ಬಂದಿದ್ದೀವಿ, ನಾನ್ ವೆಜ್ ಇರ್ಬೇಕು. ಬೇಕಾ ನಿಮಗೆ? ನಿಮ್ಗೆ ಹಾಕ್ಲಾ? ನನಗೆ ಬೇಡ. ಬಟ್ ಆ್ಯಕ್ಚುಲಿ ವೆಜ್ಜಲ್ಲೇ ಜಾಸ್ತಿ ಆಪ್ಷನ್ಸ್ ಇರೋದು, ನಾನ್ ವೆಜ್ಗೆ. ಮತ್ತಿನ್ನು ಮತ್ತೆ ಅದೇ ಹೇಳ್ತಿರೋದು, ಚಿತ್ರಾನ್ನ ನಿಂದು ನಾನ್ ವೆಜ್ ಇರ್ಬೇಕಾದ್ರೆ ನೋಡಿ ಕರ್ಬೇವಿನ ಸೊಪ್ಪು ಹಾಕೋರೆ ಸಾಕ ಇಷ್ಟು. ಏನು ಹೇಳಿದ್ದು ನೋಡು, ಅಲ್ವಾ? ಬೀಟ್ರೋಟ್ ಅಲ್ವಾ? ಹಾಂ, ನಾನು ಫಸ್ಟ್ ಟೈಮ್ ಅಪ್ಪ ಕೇಳಿದ್ದು ಬೀಟ್ರೂಟ್ ಹಲ್ವಾ. ಕಸ್ಟರ್ಡ್ ತಗೊಳ್ಳೋಣ. ಇನ್ನು ನಾವು ಹೋಗಿದ್ದನ್ನ ಸ್ವಲ್ಪ ನಾನ್ ವೆಜ್ ಆಪ್ಷನ್ಸ್ ಕಮ್ಮಿನೇ ಇತ್ತು. ಇದು ರೇಷ್ಮೆ ಚಿಕನ್ ಕಬಾಬ್, ಈ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಮತ್ತು 1 ಟೈಪ್ ಆಫ್ ಮಟನ್ ಕರಿ ಮತ್ತು ಚಿಕನ್ ಕರಿ ಇತ್ತು. ಆ್ಯಂಡ್ 2 ಟೈಪ್ಸ್ ಆಫ್ ಬಿರಿಯಾನಿ ಇಟ್ಟಿದ್ರು. ಒಂದು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಇತ್ತು, ಮತ್ತು ಇನ್ನೊಂದು ನಮ್ಮ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಇತ್ತು. ಮಟನ್ ಬಿರಿಯಾನಿ ಟೇಸ್ಟ್ ಮಾತ್ರ ನಮ್ಮಿಬ್ರಿಗೂ ಸಖತ್ ಇಷ್ಟ ಆಯಿತು. ಬಂದ್ಬಿಟ್ಟು ಬರೀ ರೈಸ್ ಐಟಮ್ ನಿಂತಿದ್ದಿಲ್ಲ. ಈಗ ನಂಗೆ ಬಿರಿಯಾನಿ ನೋಡಿದ ತಕ್ಷಣ ಟೆಂಪ್ಟ್ ಆಗ್ತಾ ಇದೆ, ಬಿರಿಯಾನಿ ತಿನ್ನಬೇಕು ಅಂತ. ಅದು ಚೆನ್ನಾಗಿದೆ ಬಿರಿಯಾನಿ. ಮ್ಯಾಂಗೋ ಜ್ಯೂಸಾ, ಆಮೇಲೆ ಏನಿತ್ತು ಬೇರೆ ಯಾವುದು ಇರಲಿಲ್ಲ. ಟೀ ಇತ್ತು. ಯಾರು ಕುಡಿತಾರೆ ಟೀ? ಯಾರು ಕುಡಿತಾರೆ ನಾನ್ ವೆಜ್ ತಿನ್ನೋದ್ಮೇಲೆ? ಊಟ ಆದ್ಮೇಲೆ ಟೀ ಕುಡಿದ್ಮೇಲೆ? ಸೀರಿಯಸ್ಲಿ ನಾನು ಫಸ್ಟ್ ಟೈಮ್ ಅಪ್ಪ ನಾನು ಕೇಳ್ತಾ ಇರೋದು. ಊಟ ಆದ್ಮೇಲೆ ಆಚೆ ಎಲ್ಲರೂ ನಿನ್ಸ್ಬಿಟ್ಟು ಟೀ ಕುಡಿತಾರೆ ತಾನೆ? ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮ್ಯಾಂಗೋ ಜ್ಯೂಸ್. ಟೇಸ್ಟ್ ಮಾಡಿ. ಓಕೆ ಓಕೆ. ನನಗೆ ಎಷ್ಟು ದಿನ ಆಯಿತು ಫ್ರೆಶ್ ಜ್ಯೂಸ್ ಕುಡಿದು. ಅಂದರೆ ಅದೇನು ಫ್ರೆಶ್ ಜ್ಯೂಸ್ ಅಲ್ಲ, ಅದು ಮ್ಯಾಂಗೋ ಲಸ್ಸಿ. ಅದು ಏನು ಫ್ರೆಶ್ ಆಗಿ ಮಾಡಿರ್ತಾರಾ? ಅಲ್ಲ, ಬಟ್ ಮ್ಯಾಂಗೋ ಹಣ್ಣು ಯೂಸ್ ಮಾಡಿರ್ತಾರೆ. ಯೂಸ್ ಮಾಡಿರ್ತಾರೆ ಹಣ್ಣು. ಕೋಲ್ಡಾಗಿ ಏನು ಗೊತ್ತಾ, ಈ ಕಾಫಿ ಟೀ ಎಲ್ಲ ಕುಡಿಯೋದಕ್ಕಿಲ್ಲ ಊಟ ಆದಮೇಲೆ ಈ ಥರ ಕೋಲ್ಡಾಗಿರೋದೇನಾದರೂ ಕುಡಿದ್ರೆ ಚೆನ್ನಾಗಿ ಅನಿಸುತ್ತೆ, ಹೊಟ್ಟೆ ತಣ್ಣಗೆ ಅನಿಸುತ್ತೆ. ನಾವು ಆಲ್ರೆಡಿ ನಿದ್ದೆ ಬರ್ತಾ ಇದೆ. ಇಲ್ಲಿ ಮ್ಯಾಂಗೋ ಲಸ್ಸಿ ಮತ್ತು ಟೀ ಇಟ್ಟಿದ್ರು. ನಾವಿಬ್ಬರು ಮ್ಯಾಂಗೋ ಲಸ್ಸಿ ಟ್ರೈ ಮಾಡಿದ್ವಿ.
ಟೀ ಏನು ಟ್ರೈ ಮಾಡಲಿಲ್ಲ. ಆ್ಯಂಡ್ ಚಾಟ್ ಸೆಕ್ಷನಲ್ಲಿ ಸಮೋಸ ಇಟ್ಟಿದ್ರು ಆ್ಯಂಡ್ ಇಟ್ ವಾಸ್ ಸೋ ಟೆಂಪ್ಟಿಂಗ್. ಟ್ರೈ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡ್ವಿ. ಹಾಗೆ ರಾಕೇಶ್ ಇಲ್ಲಿ ಸ್ವಲ್ಪ ವೆಜ್ ಐಟಮ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ವಡೆ ಬೇಡ, ವಡೆ ಬೇಡ, ಗೋಬಿ ಬೇಡ, ಇದು ತೊಗೊಳಲ್ವಾ? ಬೇಡವಾ ನಿಮಗೆ? ಎಲ್ಲ ಟೇಸ್ಟ್ ಏನಿಲ್ಲ, ಟೇಸ್ಟಿಗ ಇದು ಎಲ್ಲಾನು ಟೇಸ್ಟ್. ಏನು ನೂಡಲ್ಸ್ ಹಾಕೋತಾ ಇದ್ದೀರಾ? ಇಷ್ಟ ಇಲ್ಲ ತಾನೆ ನಿಮಗೆ? ಇಷ್ಟ ಬಫೆ ಟ್ರೈ ಮಾಡ್ತಾರೆ ಏನು ಹಂಗೆ ಐತೆ ಅಂತಲ್ಲ. ಸೀರಿಯಸ್ಲಿ ನಾನ್ ವೆಜ್ ತಿಂದಾದ್ಮೇಲೆ ಈ ಥರ ವೆಜ್ ತಿಂತಾರನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಫೆ ಗೊತ್ತಿರೋದು ಯಾಕೆ ಎಲ್ಲಾನು ತಿನ್ನಬೇಕು ಅಂದರೆ ಬಫೆ ಬರೋದು. ಓಕೆ ಓಕೆ, ಬಟ್ ನಂಗೆ ನಿಜ ನಾನ್ ವೆಜ್ ಅಷ್ಟು ಚೆನ್ನಾಗಿ ತಿಂದ್ಮೇಲೆ ವೆಜ್ ತಿನ್ಬೇಕಂತ ಮನಸ್ಸೇ ಆಗಲ್ಲ ಗೊತ್ತಾ. ಟೇಸ್ಟಿಗೆ ಬರ್ತಾ ಇರೋದು. ಟೇಸ್ಟಿಗ ಏನಿದು? ಓ ಸೋರೆಕಾಯಿ ಪಲ್ಯ. ಸೋರೆಕಾಯಿ ಪಲ್ಯ ತಂದ್ಬಿಟ್ಟಲ್ಲಿ ನಂಗೆ ಬೇಡ. ಇದು ಲಾಡು ಬಾದುಷಾ ನೋಡಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹೆಂಗಿದೆ ಬೀಟ್ರೂಟ್ ಹಲ್ವಾ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ತಿನ್ಬೇಕು ಅನ್ನೋದು ಬರೀ ನಾನ್ ವೆಜ್ ಎಲ್ಲ ತಿನ್ನೋದು. ಓ, ಎಲ್ಲ ಕಲಾಯಿಸ್ಕೊಂಡು ರಸಾಯನ ಆಗುತ್ತೆ ಹೊಟ್ಟೆ ಒಳಗಡೆ. ಬರೀ ವೆಜ್ ನಮ್ಮದು, ವೆಜಿಟೇರಿಯನ್. ಬೀಟ್ರೂಟ್ ಹಲ್ವಾ ಹೆಂಗಿದೆ? ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ. ನೀವೆಲ್ಲರ ತಿಂದಿದ್ದೀರಾ ಬೀಟ್ರೂಟ್ ಹಲ್ವಾ? ಸೋರೆಕಾಯಿ ಪಲ್ಯ ತಿಂತೀಯಾ? ಬೇಡ, ತಿಂದಿದ್ದೀನಿ ನಾನು ಸೋರೆಕಾಯಿ, ಬಟ್ ಬೀಟ್ರೂಟ್ ಹಲ್ವಾ ಫಸ್ಟ್ ಟೈಮ್ ಅಪ್ಪ ನೋಡಿದ್ದು. ಬಫೆಗೆ ಬರೋದು ಏನು ಗೊತ್ತಾ, ಎಲ್ಲಾನು ಟೇಸ್ಟ್ ಮಾಡೋಕ್ಕಿಂತ ಬಫೆಗೆ ಬರೋದು. ಯಾವುದೋ ಒಂದು ಎರಡು ತಿಂದ್ಬಿಟ್ಟು ಹೋಗೋದಲ್ಲ. ಅವ್ರು ಏನೇ ಒಂದು 20 ಐಟಮ್ಸ್ ಮಾಡಿದ್ರು, 20 ಐಟಮ್ಸ್ ನೋಡ್ಬಿಟ್ಟು ರುಚಿ ಯಾವ ಥರ ಇದೆ ಅಂತ ಹೇಳ್ಬೇಕು, ಅದು ಬಫೆ. ಇಲ್ಲಾಂದ್ರೆ ನಾರ್ಮಲ್ ರೆಸ್ಟೋರೆಂಟಿಗೆ ಹೋದ್ರೆ ಬೇಡ ಆಗುತ್ತೆ. ಬಫೆಗೆ ಯಾಕೆ ಬರಬೇಕು? ಅದು ಕರೆಕ್ಟೇನೆ, ಬಟ್ ಹೊಟ್ಟೆಗೆ ಆಗಬೇಕಲ್ಲ ತಿನ್ನೋಕ್ಕೆಲ್ಲ. ಬೇರೆ ಕಡಿಮೆ ತಿಂದ್ರೆ ಆಗಲ್ಲ. ಒಂದೇ ಏನೋ ಎಲ್ಲ ಚೂರ ಬಿರಿಯಾನಿ ಇಟ್ಕೊಂಡು ತಿನ್ನೋದು. ಲಿಟ್ರಲಿ ಇವರಂತೂ ಎಲ್ಲ ಜಾಸ್ತಿ ನೀವು ಏನೂ ತಿಂದಿಲ್ಲ ಅಲ್ಲ. ನಾನಂತೂ ಬಿರಿಯಾನಿ ಇಷ್ಟ, ಮತ್ತು ಮಟನ್ ಕರಿ ಸಖತ್ತಾಗಿತ್ತು ಅಂತ ಅದೇ ಹಾಕ್ಕೊಂಡು ತಿನ್ಬಿಟ್ಟೆ ಚೆನ್ನಾಗಿ. ಬಟ್ ಇವ್ರು ಹಂಗಲ್ಲ, ಎಲ್ಲ ಒಂದು ಚೂರು ಹಾಕ್ಕೊಂಡು ಎಲ್ಲ ಟೇಸ್ಟ್ ಮಾಡೋದು. ಒಂದು ಐಟಮು ಬಿಟ್ಟಿಲ್ಲ ಅನ್ಕೋತೀನಲ್ಲ, ಎಲ್ಲ ಟೇಸ್ಟ್ ಮಾಡಿದರೆ ಲಿಟ್ರಲಿ ಯಾವ್ಯಾವ ಐಟಮ್ಸ್ ಇದೆಯೋ ಅಲ್ಲಿ ಎಲ್ಲ ಐಟಮ್ಸು ತಿಂದಿದ್ದಾರೆ, ಯಾವುದೂ ಮಿಸ್ ಮಾಡಲಿಲ್ಲ. ಬಫೆಗೆ ಬರೋದು ಅದಕ್ಕೆ ತಾನೇ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಎಲ್ಲವೂ ಒಂದು ಸ್ವಲ್ಪ ತಿನ್ಬೋದು. ಎಷ್ಟನೇ ರೌಂಡ್ ಇದು? ಎಷ್ಟನೇ ರೌಂಡ್ ಇದು? ಇದು ಫಿನಿಶಿಂಗ್ ಟಚ್ಚು. ಫಿನಿಶಿಂಗ್ ಅಲ್ಲ, ಇದೇ ನನ್ನ ಮೇನ್ ಕೋರ್ಸ್. ಅವಲ್ಲೆಲ್ಲ ಟೇಸ್ಟ್ ನೋಡಿದ್ದು. ಆಯ್ತಪ್ಪ, ತಿನ್ನಿ. ಯಾರು ಕಣ್ಣು ಹಾಕ್ಬೇಡ್ರಪ್ಪ ಆಮೇಲೆ ನನ್ನ ಗಂಡಂಗೆ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ತಿನ್ನಿ ಒಂಚೂರು ಚೆನ್ನಾಗಿರೋದು ನೋಡಿ. ಯಾವುದು ಯಾವುದು? ಯಾಕೆ ಹಂಗೆ ಎಕ್ಸ್ಪ್ರೆಷನ್ನು? ಚೆನ್ನಾಗಿಲ್ವಾ? ತಿಂದು ನೋಡು. ಏನು ಚಿಕನ್ ಬಿರಿಯಾನಿನಾ? ಓ, ಹೈದ್ರಾಬಾದಿ ಸ್ಟೈಲು. ಯಾಕೆ ನಿಂಗೆ ಇಷ್ಟ ಅಲ್ವಾ? ನಮ್ಗೇನಿದ್ರು ಪ್ರಾಪರ್ ನಾಟಿ ಸ್ಟೈಲ್ ಇದು ನಾಟಿ ಸ್ಟೈಲ್ ಅಲ್ವಾ? ಇಷ್ಟ ನಮಗೆ. ಮಟನ್ ಬಿರಿಯಾನಿ ಸಕ್ಕತ್ತಾಗಿತ್ತು. ಮಟನ್ ಬಿರಿಯಾನಿ ಚೆನ್ನಾಗಿದೆ. ನಾವು ಬಂದಾಗ ಜನನೇ ಇರಲಿಲ್ಲ. ಇವಾಗ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಸಖತ್ ಜನ ಆಗೋದ್ರಲ್ಲ ಇವಾಗ. ಆ್ಯಂಡ್ ಇದೇನು ಗೊತ್ತಾಯಿತು, ಬ್ಯಾಂಕ್ವೆಟ್ ಹಾಲ್ ಅಂತ ಇದೆ. ಅಂದರೆ ಇವಾಗ ನಮ್ಮ ಇಂಡಿಯಾದಲ್ಲೆಲ್ಲ ಪಾರ್ಟಿ ಹಾಲ್ ಎಲ್ಲ ಇರಲ್ವಾ? ಅಂದರೆ ಇವಾಗ ರಜತ್ ಆಗಲಿ ರೋಟಿಗರೆಲ್ಲ ಇರಲ್ವಾ? ಅಂದರೆ ಅವರೇ ಮೀಲ್ಸಿಗೆ, ಅಂದರೆ ಒಂದು ಮೀಲ್ಗಂತ ಇಷ್ಟು ಅಂತ ತೊಗೊಂಡು ಅವರೇ ಅಡುಗೆನೂ ಕೊಡ್ತಾರಲ್ವಾ ಪಾರ್ಟಿ ಹಾಲ್ ಜೊತೆಗೆ. ಆ ಥರ ಇಲ್ಲಿ ಚೆನ್ನಾಗಿ ತಿನ್ಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ಇವಾಗ ಈವ್ನಿಂಗ್ ವಾಕಿಗಂತ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಈ ಪಾರ್ಕ್ ಇರೋದು, ಪುಟಾಣಿ ಪಾರ್ಕು. ಚೆನ್ನಾಗಿದೆ. ಸೊ ಹಾಗೆ ಒಳ್ಳೆ ಗಾಳಿ ಬರ್ತಾ ಇತ್ತು, ಬಿಸಿಲು ಕೂಡ ಕಮ್ಮಿ ಆಗಿತ್ತು. ಸೊ ಹೊರಗಡೆ ಬಂದ್ಬಿಟ್ಟು ವಾಕ್ ಮಾಡೋಣ ಅಂತ ಇಬ್ರು ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀವಿ. ಆ್ಯಕ್ಚುಲಿ ಏನಂದರೆ ಇಲ್ಲಿನ ಪಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಬಂದಾಗ ಈ ಥರನೂ ಇರುತ್ತಾ ಪಾರ್ಕ್ ಎಲ್ಲ ಇಲ್ಲಿ ಅಂತ ಅಂದ್ಕೊಂಡಿದ್ದೆ ಎಷ್ಟೊಂದು ನೋಡ್ಬಿಟ್ಟು. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಪಕ್ಕಾ ಶೇರ್ ಮಾಡ್ತೀವಿ ಇಲ್ಲಿನ ಪಾರ್ಕ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಜನನೂ ಕಡಿಮೆ ಇರ್ತಾರೆ, ಅಷ್ಟೊಂದು ಜನ ಇರಲ್ಲ. ಹಾ, ಜನನೂ ಇರಲ್ಲ ಅಷ್ಟೊಂದು ಇಲ್ಲಿ. ಅಂಡ್ ಇಲ್ಲಿ ಇನ್ನೊಂದೇನ್ ಗೊತ್ತಾ, ನಿಮ್ಮ ಟೈಮ್ ನೀವು ಎಂಜಾಯ್ ಮಾಡ್ಬೋದು, ಜಾಸ್ತಿ ಇರಲ್ಲ. ಹೌದು, ಅದು ನಿಜ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇಲ್ಲೆಲ್ಲ ಈ ತರ ಚಿಕ್ಕ ರೋಡ್ಸ್ ಇರುತ್ತಲ್ಲ, ಆ ತರ ರೋಡ್ಸ್ ಎಲ್ಲ ಕ್ರಾಸ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ನೋಡಿ ಈ ತರ ಫ್ಲಾಗ್ಸ್ ಇಟ್ಟಿರ್ತಾರೆ. ಈ ಫ್ಲಾಗ್ ಹಿಡ್ಕೊಂಡು ನಾವು ಕ್ರಾಸ್ ಮಾಡ್ತಿದ್ರೆ ಎಷ್ಟೇ ಗಾಡಿಗಳು ಬರ್ತಾ ಇದ್ರು ಅದೆಲ್ಲ ಆಟೋಮೆಟಿಕ್ ಆಗಿ ಸ್ಟಾಪ್ ಮಾಡ್ತಾರೆ. ನೋಡಿ ಅಲ್ಲಿ ಆ ಮಗು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ.
ಅವರು ಎತ್ಕೋತಾ ಇದ್ದಾರೆ. ಸೊ ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಸ್ಕೂಲ್ಸ್ ಏರಿಯಾ ಆಗಿರ್ಬೋದು ಅಥವಾ ಪಾರ್ಕ್ ಏರಿಯಾ ಆ ಥರ ಪಬ್ಲಿಕ್ ಏರಿಯಾಸ್ ಎಲ್ಲ ಇದ್ರೆ ಈ ತರ ಯೂಶಲಿ ಇದ್ದೇ ಇರುತ್ತೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಫ್ಲಾಗ್ ಹಿಡ್ಕೊಂಡು ನಡೀತಾ ಇದೀವಿ. ಸೊ ಯಾವುದೇ ಗಾಡಿಗಳು ಬಂದ್ರು ಎಲ್ಲಾ ಗಾಡಿನೂ ಆಟೋಮೆಟಿಕ್ ಆಗಿ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಯಾರು ಮೂವ್ ಆಗಲ್ಲ. ಕ್ರಾಸ್ ಮಾಡಿಬಿಟ್ಟು ಆ ಎಂಡಿಂದ ಈ ಎಂಡಿಗೆ ಬಂದ್ಬಿಟ್ಟು ಮತ್ತೆ ಇಲ್ಲಿ ಫ್ಲಾಗ್ ನ ಇಟ್ಟಿದ ತಕ್ಷಣ ಗಾಡಿಗಳೆಲ್ಲ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ ತಾನೇ ಇದು. ಒಂಥರ ಇದೆಲ್ಲ ನೋಡ್ತಿದ್ರೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನಗಂತೂ. ಅಂದ್ರೆ ಚೆನ್ನಾಗ್ ಅನ್ಸುತ್ತೆ ನೋಡಕ್ಕೆ, ಡಿಫ್ರೆಂಟ್ ಆಗಿ ನೋಡ್ತಾ ಇರ್ತೀವಲ್ಲ ಇಲ್ಲಿ. ಸೊ ಚೆನ್ನಾಗ್ ಅನ್ಸುತ್ತೆ ನೋಡಕ್ಕೆ. ಸನ್ಸೆಟ್ ಆಗ್ತಾ ಇದೆ. ಟೈಮ್ ಎಷ್ಟು ಇವಾಗ? 5:30. 5:30 ಆಗಿದೆ. ಫುಲ್ಲು ಬಿಸಿಲು. ಫ್ಲವರ್ಸ್ ಎಲ್ಲ ನೋಡಿ ಏನು ಸಖತ್ತಾಗಿ ಬಂದಿದೆ. ಅಂದ್ರೆ ಫಾಲ್ ಸೀಸನ್ ಆಗಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೊ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಇದೆಲ್ಲ ಫುಲ್ ಉದ್ರೋಗ್ಬಿಟ್ಟಿತ್ತು ಫ್ಲವರ್ಸ್ ಎಲ್ಲ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಅಷ್ಟು ಲೈಟ್ ಇಲ್ಲ, ಇವಾಗ ಕತ್ಲಾಗ್ತಾ ಇದೆಯಲ್ಲ ಅದಕ್ಕೆ ಈ ತರ ಕಾಣಿಸ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ಬಿಸಿಲಿರ್ಬೇಕಾದ್ರೆ ಬರ್ಬೇಕಾಗಿತ್ತು. ಸಖತ್ತಾಗಿ ಕಾಣಿಸುತ್ತಾ ಇದೆ. ಅಂದ್ರೆ ರಿಯಲ್ ಆಗಿ ನೋಡಕ್ಕೆ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ಏನೋ ಒಂಥರ ಅನಿಸ್ತಾ ಇದೆ. ಇದು ವಾಕ್ ಮಾಡಲ್ವಾ? ಏನ್ ಹಿಂಗ್ ಕುತ್ಕೊಂಡ್ಬಿಟ್ಟಿದ್ದೀರಾ ಸುಮ್ಮನೆ? ವಿಡಿಯೋ ಮಾಡ್ತಿದ್ದಲ್ಲ ಅಂತ. ಈ ವಿಡಿಯೋ ಮುಗಿಲಿಲ್ಲ, ಆಮೇಲೆ ಮಾಡೋಣ ಅಂತ. ಚೆನ್ನಾಗಿದೆ ತಾನೇ? ಸಖತ್ ಕ್ಯೂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ ಇದು. ಕಲರ್ ನೋಡಿ ಒಂಥರ ಪಿಂಕ್ ಅಲ್ಲ ಪರ್ಪಲ್ ಅಲ್ಲ ಆ ಥರ ಕಲರ್ ಇದೆ. ಬಂದ್ಬಿಡ್ತು ಕೈ. ಒಂದ್ ಕಿತ್ಕೊಂಡ್ರೆ ಏನೂ ಆಗಲ್ಲ ತಗೋ. ಜಾಸ್ತಿ ಎಲ್ಲ ಕಿತ್ಕೊಂಡ್ರೆ ಅಷ್ಟೇ ಅಲ್ಲ. ಈ ಸಖತ್ ಕ್ಯೂಟ್ ಆಗಿದೆ ಕಲರ್. ಕಿವಿಗೆ ಇಟ್ಕೊಂಡು ಹೆಂಗ್ ಕಾಣ್ತೀಯ? ನಿಮಗೆ ಕೊಡ್ತೀನಿ ತಗೊಳ್ಳಿ. ಕಿವಿಗೆ ಇಟ್ಕೊಳ್ಳೆ. ನಿಮಗೆ ಕೊಡ್ತೀನಿ ಅಂದರೆ ಇಸ್ಕೋಬೇಕು ವಿತ್ ಲವ್ ಅಂತ. ಕಿವಿಗೆ ಇಟ್ಕೋ ಅಂತೆ. ಕಾಣಿಸ್ತಾ ಇಲ್ಲ ಹಿಂಗೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಹಾಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಕು ಅಂತ ನಿಮಗೆ ಇಷ್ಟ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಕವರ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಜಾಸ್ತಿ ಫಾಲೋವರ್ಸ್ ಎಲ್ಲ ಏನ್ ಹೇಳ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ ಅಂತ ಕೇಳ್ಕೊಂಡಿದ್ದೀರಾ. ಪಕ್ಕಾ ಫಾರ್ ಶೋರ್ ಯಾವಾಗ ಟೈಮ್ ಸಿಗುತ್ತೋ ಎಲ್ಲಾ ವಿಡಿಯೋಸ್ನ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ತುಂಬಾ ಜನ ಕೇಳ್ತೀರಾ ಲೈಕ್ ನೀವು ಅಮೆರಿಕಾಗ್ ಹೆಂಗ್ ಹೋದ್ರಿ, ಮತ್ತೆ ಇನ್ನೂ ಜಾಸ್ತಿ ತಿಳಿಸ್ಕೊಡಿ, ಇನ್ನೂ ಜಾಸ್ತಿ ಪ್ಲೇಸಸ್ ಎಲ್ಲ ತೋರಿಸಿ ಅಂತೆಲ್ಲ ಕೇಳಿದ್ದೀರಾ. ನಿಜವಾಗ್ಲೂ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅದನ್ನೆಲ್ಲಾನು ಕವರ್ ಮಾಡೇ ಮಾಡ್ತೀವಿ. ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಲವ್ ಕೊಡ್ತಾ ಇದ್ದೀರಾ. ವಿ ಆರ್ ರಿಯಲಿ ಗ್ರೇಟ್ಫುಲ್ ಅಂಡ್ ಬ್ಲೆಸ್ಡ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಇಬ್ರು ಕೇಳ್ಕೊತೀವಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಲವ್ ಯು ಆಲ್.